ನಮ್ಮ ಜೀವನದಲ್ಲಿ ವಿವಿಧ ರೀತಿಯ ವ್ಯಕ್ತಿಗಳು ಬರ್ತಾರೆ. ಕೆಲವರು ನಮ್ ಜೊತೆ ಇರ್ತಾರೆ, ಇನ್ ಕೆಲವರು ನಮ್ಮಿಂದ ದೂರ ಹೋಗ್ತಾರೆ. ಕೆಲವರು ಒಳ್ಳೆಯವರಾಗಿದ್ರೆ ಕೆಲವರು ಕೆಟ್ಟವರಾಗಿರ್ತಾರೆ. ಆದ್ರೆ ನಾವು ಯಾವಾಗ್ಲೂ ನಮ್ಮ ಜೀವನದಲ್ಲಿ ಕೆಟ್ಟ ವ್ಯಕ್ತಿಗಳು ಬರುವಂತಹ ಸಮಯವನ್ನೇ ಹುಡುಕ್ತಾ ಇರ್ತೀವಿ. ಅವರು ಕೆಟ್ಟ ಅನುಭವಗಳನ್ನ ಕೊಡ್ತಾರೆ, ನೋವು ಕೊಡ್ತಾರೆ, ಆತಂಕ ಕೊಡ್ತಾರೆ. ನಾವ್ ಯಾವಾಗ್ಲೂ ಅವ್ರ ಬಗ್ಗೆ ಒಳ್ಳೇದು ಕೆಟ್ಟದನ್ನ ಹೇಳ್ತೀವಿ. ಆದ್ರೆ ಯಾಕೆ ಈ ಒಳ್ಳೆ ಕೆಟ್ಟ ವ್ಯಕ್ತಿ ಅಥವಾ ಕೆಟ್ಟ ಒಳ್ಳೆ ವ್ಯಕ್ತಿ ಎಲ್ಲರ ಜೀವನದಲ್ಲೂ ಬರ್ತಾರೆ? ಎಲ್ಲರಿಗೂ ಒಂದು ಅಮೂಲ್ಯವಾದ ಪಾಠವನ್ನ ಕಲಿಸಿ ಹೋಗ್ತಾರೆ. ಈಗ ನೀವೇ ಸ್ವತಃ ಯೋಚನೆ ಮಾಡಿ ನೋಡಿ. ಜೀವನದಲ್ಲಿ ಮೊದಲನೇ ಸಲ ನೀವು ಬೆಂಕಿಯನ್ನ ಸ್ಪರ್ಶ ಮಾಡಿದಾಗ ಆಗ ನೀವು ಖಂಡಿತ ಒಂದು ಪಾಠ ಕಲಿತೀರಾ, ನಾನು ಬೆಂಕಿಯಿಂದ ಸ್ವಲ್ಪ ದೂರಾನೇ ಇರಬೇಕು ಅಂತ. ನಿಧಾನವಾಗಿ ನೀವು ಈ ಬೆಂಕಿಯನ್ನ ಹೇಗೆ ಹತೋಟಿಯಲ್ಲಿಟ್ಕೋಬೇಕು ಅಂತ ಕಲಿತೀರಾ. ಆಮೇಲೆ ನೀವು ಬೆಂಕಿಯನ್ನ ನಿಮ್ಮ ಜೀವನದಲ್ಲಿ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಕಲಿತೀರಾ.